2026ನೇ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಒಂದು ಅಧಿಕೃತವಾದಂಥ ಬಜೆಟನ್ನು ಮಂಡನೆ ಮಾಡಿದರು. ನಮ್ಮ ಉತ್ತರ ಕರ್ನಾಟಕದ ಸಮಸ್ತ ಜನತೆ, ನಾವು ರೈತಾಪಿ ವರ್ಗ ಬಹಳಷ್ಟು ನಾವು ಆಸೆ ಕನಸುಗಳನ್ನು ಇಟ್ಟುಕೊಂಡು ನಾವು ಕಾಯ್ತಾ ಇದ್ವಿ. ನಮಗೆ ರೈತರ ಸಾಲ ಮನ್ನಾವನ್ನು ಮಾಡ್ತಾರ ಅನ್ನುವಂಥ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ. ಮತ್ತು UKPಯ 3ನೇ ಹಂತದ ಒಂದು ಯೋಜನೆಯನ್ನು ಆದಷ್ಟು ಬೇಗ ಕೈಗೆತ್ತಿಕೊಂಡು ಅದನ್ನು ಪೂರ್ಣಗೊಳಿಸ್ತಾರೆ ಅನ್ನುವಂಥದ್ದು ಒಂದು ಬೃಹತ್ ಆದಂಥ ಒಂದು ಭವಿಷ್ಯದಲ್ಲಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಹೇಳ್ತಿದ್ದಾರೆ, ನಾವು UKP 3rd ಸ್ಟೇಜನ್ನು ಹಂತ ಹಂತವಾಗಿ ಮತ್ತು ಒಣ ಬೇಸಾಯ ಇರುವಂಥ ಭೂಮಿಗೆ 30 ಲಕ್ಷ ರೂಪಾಯಿ ಅಂತ ನಾವು ಪರಿಹಾರವನ್ನು ಒನ್ ಟೈಮ್ ಸೆಟಲ್ಮೆಂಟದಲ್ಲಿ ನಾವು ನೀಡ್ತೀವಿ ಅನ್ನುವಂಥದ್ದು ಹೇಳ್ತಿದ್ದಾರೆ. ಇವತ್ತಿನ ಆಧುನಿಕ ಯುಗದಲ್ಲಿ ಖರ್ಚು ವೆಚ್ಚ ಭೂಮಿಯ ಒಂದು ದರವನ್ನು ನಿಗದಿ ಮಾಡಿದ್ರೆ ಸರ್ಕಾರ ಕೊಡುವಂಥ ಈ ಒನ್ ಟೈಮ್ ಸೆಟಲ್ಮೆಂಟನ್ನು ನಾವು ರೈತರಿಗೆ ಯಾರಿಗೂ ಒಪ್ಪಿಗೆ ತೃಪ್ತಿದಾಯಕ ಆಗಿರೋದಿಲ್ಲ. ಆದ್ರೂ ರೈತರು ದೊಡ್ಡ ಮನಸ್ಸು ಮಾಡಿ ಏನೋ ಒಂದು ಇಲ್ಲಪ್ಪ ಇಷ್ಟಾದರೂ ನಮ್ಮ ಕೈಗೆ ಬಂದು ಹತ್ತತ್ತಲ್ಲ ಅನ್ನುವಂಥ ಸಮಾಧಾನದಿಂದ ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇದನ್ನು ಆದಷ್ಟು ಬೇಗ ತುರ್ತಾಗಿ ನಮ್ಮ ಉತ್ತರ ಕರ್ನಾಟಕದ ಜನತೆಗೆ ಪರಿಹಾರವನ್ನು ಆದಷ್ಟು ಬೇಗ ನೀಡಬೇಕು ಅಂತ ನಮ್ಮ ಒಂದು ಬೃಹತ್ ಆದಂಥ ಬೇಡಿಕೆ ಐತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಮುಂದಿನ ದಿನಮಾನಗಳಲ್ಲಿ ನಾವು ಇನ್ನು ಏಪ್ರಿಲ್ ಕೊನೆಯ ಒಂದು ವಾರದಲ್ಲಿ ನಾವು ಇಡೀ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಈ ಕೆನಲದಿಂದ ಮತ್ತು ಆಲಮಟ್ಟಿ ಹಿನ್ನೀರಿಂದ ಮುಳುಗಡೆ ಆದಂಥ ಪ್ರದೇಶದ ಒಂದು ರೈತರ ಭೂಮಿ ಕಳೆದುಕೊಂಡಂಥ ಸಮಸ್ತ ರೈತರಿಗೆ ಒಂದು ಪರಿಹಾರಕ್ಕಾಗಿ ನಾವು ಇನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡುವಂಥ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಈ ಸರ್ಕಾರ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಮೀಸಲಿಟ್ಟು ಇವತ್ತು ನಮ್ಮ ರೈತರಿಗೆ ಒಂದು ಚಿಪ್ ಕೊಡುವಂಥ ಒಂದು ಕಾರ್ಯ ನಡೀತಾ ಇದೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂತಂದರೆ ಇವತ್ತು ಸುಮ್ಮನೆ ಯಾವುದೋ ಪಕ್ಕದ ರಾಜ್ಯದ ಯಾರೋ ಚಂದ್ರಬಾಬು ನಾಯ್ಡು ಅವರು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಅಂಥೇಳಿ ಇದನ್ನು ನಾವು 256.256ಗೆ 224ರಿಂದ ಏರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಖ್ಯಾತೆ ತೆಗೆದಿದ್ದಾರೆ ಅಂತ ಹೇಳ್ತಾರೆ. ಆದರೆ ಇದು ಯಾವುದೂ ಏನಪ್ಪ ಅಂದ್ರೆ ಸುಮ್ಮನೆ ಯಾವುದೋ ಒಂದು ತಪ್ಪು ಮಾಹಿತಿಯನ್ನು ಕೊಟ್ಟು ಯಾರ್ಯಾರು ಇದು ಮಾಡ್ತಾರಂತಲ್ಲ. ನಮ್ಮ ರಾಜ್ಯಕ್ಕೆ ನಮಗೆ ಬೇಕಾದಂಥದ್ದು ಸ್ಪಷ್ಟವಾದಂಥ ಬೇಡಿಕೆಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಒಂದು ಕಾಳಜಿಪೂರ್ವಕವಾಗಿ ರೈತರಿಗೆ ಸ್ಪಂದಿಸಬೇಕು ಅನ್ನುವಂಥದ್ದು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಇವಾಗ ನಾವು ಈ ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ಬೋದು ಮತ್ತು ಸಹಕಾರಿ ಒಂದು ಸೊಸೈಟಿಗಳಲ್ಲಿ DCC ಬ್ಯಾಂಕ್ಗಳಲ್ಲಿ ಇವತ್ತು ನಮ್ಮ ರೈತರಿಗೆ ಯಾವುದೋ ಒಂದು ಒಣ ಬೇಸಾಯದ ಕೃಷಿ ಬೆಳೆಗೆ ನಾವು ಪ್ರತಿ ಎಕರೆಗೆ 1.5 ಲಕ್ಷ ರೂಪಾಯಿ ಸರ್ಕಾರ ಸಾಲವನ್ನು ನೀಡಬೇಕು. ಮತ್ತು ತೋಟಗಾರಿಕೆ ಬೆಳೆ ಆದಂಥ ಏನಪ್ಪ ಈಗ ದಾಳಿಂಬರಿ ಇರ್ಬೋದು, ದ್ರಾಕ್ಷಿ ಇರ್ಬೋದು ಮತ್ತು ಈಗ ಕಬ್ಬು ಇರ್ಬೋದು, ಇಂತಹ ಬೆಳೆಗಳಿಗೆ ಒಂದು ಕಮರ್ಷಿಯಲೈಸ್ಡ್ ಕ್ರಾಪಿಗೆ ನಾವು 3 ಲಕ್ಷ ರೂಪಾಯಿಯನ್ನು ಸಾಲದವಾಗಿ ಪ್ರತಿ ಎಕರೆಗೆ ನೀಡಬೇಕು ಅನ್ನುವಂಥ ನಮ್ಮ ಬೇಡಿಕೆ ಐತಿ. ಯಾಕಂದರೆ ಇವತ್ತಿನ ಕಾಸ್ಟ್ ಆಫ್ ಕಲ್ಟಿವೇಷನ್ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಇವತ್ತು ನಮಗೆ ಬಹಳ ಗಂಭೀರತೆ ಐತಿ ರೈತ ಬದುಕೋದು. ಇವತ್ತು 55,000 ರೂಪಾಯಿ ಸಹಕಾರಿ ಸಂಘಗಳಲ್ಲಿ ಏನಪ್ಪ ಅಂದ್ರೆ ಸಾಲ ಕೊಡ್ತಾರೆ. ಈ 55,000 ರೂಪಾಯಿ ತೊಗೋಬೇಕು ಅಂತಂದ್ರೆ ನಾವು 20,000 ರೂಪಾಯಿ ಖರ್ಚು ಮಾಡಬೇಕು. ಇದನ್ನು ತೊಗೊಂಡಾದ್ಮೇಲೆ ಮುಂದೆ ನಾವು ಸಾಲ ಅದನ್ನು ಕಟ್ಟಿ ನಾವು ಬೋಜ ತಗೋಬೇಕು RTCಯಲ್ಲಿ ಅಂತಂದ್ರೆ ಮತ್ತೆ 5,000 ರೂಪಾಯಿ ಖರ್ಚು ಮಾಡಬೇಕು. ಇದರಿಂದ ಲಾಭ ಅನ್ನುವಂಥದ್ದು ಏನೂ ಇಲ್ಲ ಇದರಲ್ಲಿ. ಮತ್ತು ಇವತ್ತೆಲ್ಲ ಒಂದು ರಾಸಾಯನಿಕ ಗೊಬ್ಬರ ಆಗಿರ್ಬೋದು, ಬೀಜ ಆಗಿರ್ಬೋದು, ಇವೆಲ್ಲ ಖರ್ಚು ವೆಚ್ಚ ನೋಡಿದ್ರೆ ಬಹಳಷ್ಟು ಸಮಸ್ಯೆ ಐತಿ. ಸರ್ಕಾರ ಇದಕ್ಕೆ ಪುನರ್ ಪರಿಶೀಲನೆ ಮಾಡಬೇಕು. ಮತ್ತು ಇವಾಗೇನಪ್ಪ ಅಂದ್ರೆ ನಾವು ಈ ವಿಮಾ ಕಂಪನಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಈ ರೈತರಿಗೆ ಬೆಳೆ ಹಾನಿಯ ಒಂದು ನಷ್ಟ ಪರಿಹಾರವನ್ನು ಏನೋ ಎಕರೆಗೆ 3,000, 4,000, 5,000 ಅಂಥೇಳಿ ಪರಿಹಾರ ಕೊಡ್ತಾ ಇದ್ದಾರೆ. ಇದು ಯಾವುದಕ್ಕೂ ಸಾಲಂಗಿಲ್ಲ. ಇವೆಲ್ಲ ಅವೈಜ್ಞಾನಿಕ ಪರಿಹಾರಗಳು ಅಂತೇಳಿ ನಾವು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀವಿ. ಇವೆಲ್ಲ ಮುಂದಿನ ದಿನಮಾನಗಳಲ್ಲಿ ನಾವು ಎಲ್ಲ ಸಮಸ್ತ ರೈತರು, ಎಲ್ಲ ಬೆಳೆಗಾರರು ಒಂದಾಗಿ ವಿಜಯಪುರ ಜಿಲ್ಲೆಯಲ್ಲಿ ನಾವು ಏಪ್ರಿಲ್ ಕೊನೆ ವಾರದಲ್ಲಿ ಬೃಹತ್ ಆದಂಥ ಹೋರಾಟವನ್ನು ಹಮ್ಮಿಕೊಳ್ತೀವಿ. ಇವತ್ತು ನಮ್ಮ ತೊಗರಿಗೆ
ಒಂದು MSP ದರ ನಾವು ಪ್ರತಿ ಒಂದು ಕ್ವಿಂಟಲ್ಗೆ 12,000 ರೂಪಾಯಿಯನ್ನು ಬೇಡಿಕೆಯನ್ನು ಮುಂದಿಟ್ಕೋತೀವಿ. ನಾವು ಹೋರಾಟ ಮಾಡಬೇಕಾಗ್ತದೆ. ಇವತ್ತು ಯಾರೂ ಜೋಳ ಬೆಳಿಲಿಕ್ಕೆ ರೈತರು ಮುಂದೆ ಬರ್ತಾ ಇಲ್ಲ. ಯಾಕಂದ್ರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸೂಕ್ತ ನ್ಯಾಯ ಬೆಲೆ ಇಲ್ಲ. ಅದನ್ನು ಕೂಡ ಏನಪ್ಪ ಅಂದ್ರೆ MSP ದರದಲ್ಲಿ ನಮಗೆ ಪ್ರತಿ ಕ್ವಿಂಟಲ್ಗೆ 10,000 ರೂಪಾಯಿ ದರವನ್ನು ನಿಗದಿ ಆಗಬೇಕು ಜೋಳಕ್ಕೆ ಅನ್ನುವಂಥ ನಮ್ಮ ಬೇಡಿಕೆ ಐತಿ. ಇವು ಯಾವ ಅವೈಜ್ಞಾನಿಕವಾದಂಥ ದರಗಳಿಗೆ ನಾವು ಯಾವ ಸಮ್ಮತಿ ಇಲ್ಲ. ಯಾಕಂದ್ರೆ ರೈತರು ನಾವೆಲ್ಲರೂ ಜಾಗೃತ ಆಗಬೇಕಾಗಿದೆ. ಮುಂದಿನ ದಿನಮಾನಗಳಲ್ಲಿ ಬೃಹತ್ ಆದಂಥ ಹೋರಾಟವನ್ನು ಮಾಡಬೇಕಾದಂಥ ಒಂದು ಸಂದರ್ಭ ಬಂದಿದೆ. ಇವತ್ತು ರೈತರು ನಾವೆಲ್ಲರೂ ಜಾಗೃತ ಆಗಿ ಒಂದು ದೊಡ್ಡದಾದಂಥ ಪೂರ್ವಭಾವಿ ಸಭೆಯನ್ನು ವಿಜಯಪುರದಲ್ಲಿ ಕರೆದು, ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನಾವು ಇವತ್ತು ಗ್ರಾಮಗಳಲ್ಲಿ ಪ್ರತಿ ರೈತರ ಒಂದು ಜಮೀನುಗಳಿಗೆ ನಾವು ಪಹಣಿ ಪ್ರಕಾರ ಹಾದಿಯನ್ನು ನಾವು ಬೇಡಿಕೆ ಇಡ್ತಾ ಇದ್ದೀವಿ. ಯಾಕಂತಂದ್ರೆ ಈ ಹಾದಿಯ ಸಮಸ್ಯೆ ಸುಮಾರು 16 ವರ್ಷಗಳಿಂದ ಇವತ್ತು ಪರಿಹಾರ ಸಿಗ್ತಾ ಇಲ್ಲ. ನಮ್ಮ ರೈತರಿಗೆ ಜಮೀನುಗಳಿಗೆ ಹೋಗಲಿಕ್ಕೆ ತೆರಳಲಿಕ್ಕೆ ಹಾದಿಯ ಭಯಂಕರ ವಿಪರೀತ ಸಮಸ್ಯೆ ಇದೆ. ಇದರಲ್ಲಿ ಸರ್ಕಾರ ಕೈ ಚೆಲ್ಲುವಂಥ ಒಂದು ಪ್ರಯತ್ನ ಮಾಡ್ಲಿಕ್ಕತ್ತೈತಿ. ರೈತರು ಹೋಗಿ ಮನವಿ ಮಾಡಿಕೊಂಡ್ರೆ ಕೋರ್ಟಿಗೆ ಹೋಗ್ರಿ ಅಂತ ಹೇಳ್ತಿದಾರೆ. ಯಾರು ಕೋರ್ಟಿಗೆ ಹೋಗ್ಬೇಕು? ಮತ್ತು ಕೋರ್ಟಿಗೆ ಹೋದ್ರೆ ಸರ್ಕಾರ ಯಾಕೆ ಬೇಕು ನಮಗೆ? ರೈತನ ಪಾಲಿಗೆ ಸರ್ಕಾರನೇ ಇಲ್ಲ ಅಂದಮೇಲೆ ನಾವು ಕೋರ್ಟಿಗೆ ಹೋಗೋದಾದ್ರೆ ಮತ್ತು ಎಲ್ಲನೂ ನಾವು ಕೋರ್ಟಿಗೆ ಹೋಗೋದಾದ್ರೆ ಸರ್ಕಾರ ಯಾಕೆ ಬೇಕು? ನಾವು ಸರ್ಕಾರಕ್ಕೆ ತೆರಿಗೆ ಯಾಕೆ ಕಟ್ಟಬೇಕು? ನಮ್ಮ ಈ ಪ್ರಶ್ನೆ ಐತಿ. ನಿಮ್ಮಲ್ಲಿ ಒಂದು ಸುಗ್ರೀವಾಜ್ಞೆ ಹೊರಡಿಸಿ ಒಂದು ದಿಟ್ಟವಾದಂಥ ನಿರ್ಧಾರ ತಗೊಂಡು ಪಹಣಿ ಪ್ರಕಾರ ಪ್ರತಿಯೊಬ್ಬ ರೈತನಿಗೂ ಅಧಿಕೃತವಾಗಿ ಹಾದಿ ಕಲ್ಪಿಸಿಕೊಡೋಕ್ಕಾಗ್ತಾ ಇಲ್ಲ ಸರ್ಕಾರಕ್ಕಂತಂದ್ರೆ, ಇವತ್ತು ನಾವು 70 ವರ್ಷದಿಂದ ನಮ್ಮ ಲ್ಯಾಂಡ್ ಸರ್ವೆಯನ್ನು ಮಾಡ್ತಾ ಇಲ್ಲ. ಅದು ಆಗಬೇಕು. ಪ್ರತಿ 30 ವರ್ಷಕ್ಕೆ ಒಂದು ಸಲ ಲ್ಯಾಂಡ್ ಸರ್ವೆ ಆಗಬೇಕು. ಅದು ಆಯಿತು ಅಂತಂದ್ರೆ ಪ್ರತಿಯೊಬ್ಬ ರೈತನಿಗೂ ಪ್ರತಿಯೊಬ್ಬ ಪಹಣಿದಾರನಿಗೂ ಏನಪ್ಪ ಅಂದ್ರೆ ಅಧಿಕೃತವಾಗಿ ರಸ್ತೆ ಸಂಪರ್ಕ ಸಿಗ್ತೈತಿ. ಇದನ್ನು ಬ್ರಿಟಿಷರ ಕಾಲದಲ್ಲಿ ಆದಂಥದ್ದು 1955ರಲ್ಲಿ ಆದಂಥ ಲ್ಯಾಂಡ್ ಸರ್ವೆ ಇವತ್ತಿನವರೆಗೂ ಆಗಿಲ್ಲ. ಇವೆಲ್ಲ ಅವೈಜ್ಞಾನಿಕವಾದಂಥದ್ದು. ಸರ್ಕಾರ ಯಾವುದಕ್ಕೂ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತೈತಿ. ಇಂತಹ ಒಂದು ವೈಜ್ಞಾನಿಕವಾದ ಯೋಜನೆಗಳನ್ನು ನಾವು ಕಾರ್ಯರೂಪಕ್ಕೆ ತಂದಿದ್ದೇ ಆದರೆ ರೈತರ ಶಾಶ್ವತ ಸಮಸ್ಯೆಗಳಿಗೆ ನಾವು ಪರಿಹಾರ ಕಲ್ಪಿಸಿಕೊಡ್ಬೋದು ಅನ್ನುವಂಥ ನಮ್ಮ ದಿಟ್ಟ ಬೇಡಿಕೆ ಐತಿ. ಈ 2026 ಸಾಲಿನ ಒಂದು ಬಜೆಟ್ದಲ್ಲಿ ನಮ್ಮ ಉತ್ತರ ಕರ್ನಾಟಕ ಸಿಕ್ಕಿದ್ದು ಏನಪ್ಪ ಅಂದ್ರೆ ಚಂಬು ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಕ್ಕೆ ನಾವು ಬಯಸ್ತೀವಿ. ಯಾವುದೋ ಒಂದು ಅಲ್ಲೊಂದು ಇಲ್ಲೊಂದು ಒಂದು ಕಣ್ಣಿಗೆ ಕಾಣುವಷ್ಟು ಒಂದೊಂದು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಅವು ಯಾವ ತೃಪ್ತಿದಾಯಕ ಇಲ್ಲ. ಒಂದು ಆರೋಗ್ಯ ಇಲಾಖೆಯಲ್ಲಿ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ರೈತರಿಗಾಗಿರ್ಬೋದು, ಯಾವುದೇ ಒಂದು ದೊಡ್ಡ ನಿರ್ಧಾರ ತಗೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಬಜೆಟನ್ನು ಒಂದು ರಿಸರ್ವ್ ಮಾಡಿ ಒಂದು ಶಾಶ್ವತ ಪರಿಹಾರ ಕಲ್ಪಿಸುವಂಥ ಯೋಜನೆ ಯಾವುದೂ ಆಗಿಲ್ಲ. ಅದಕ್ಕೆ ಸರ್ಕಾರ ತಕ್ಷಣ ಇಂಥವೆಲ್ಲ ಗಂಭೀರವಾದಂಥ ರೈತಪರವಾದಂಥ ಯೋಜನೆಗಳನ್ನು ಜಾರಿಗೆ ತರಬೇಕು. ನಮ್ಮ ಈ ಎಲ್ಲ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಮಾಧ್ಯಮದ ಮೂಲಕ ಸ್ಪಷ್ಟಪಡಿಸ್ತೀವಿ. ಜೈ ಜವಾನ್ ಜೈ ಕಿಸಾನ್. ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷರು ಶಂಕರಗೌಡ ಹಿರೇಗೌಡರು. ನಮಸ್ಕಾರ. ನಾನು ಅರುಣ್ ಗೌಡ್ ತೀರ್ದಾಳ್, ಹೊನ್ನೂಟಿ ಗ್ರಾಮ, ವಿಜಯಪುರ ಡಿಸ್ಟಿಕ್, ವಿಜಯಪುರ ತಾಲೂಕಿನಿಂದ ಮಾತಾಡ್ತಾ ಇರುವುದು. ಬಜೆಟ್ಟಿನ ಒಂದು ವಿಚಾರವಾಗಿ ನಾವು ರೈತರಿಗೆ ಸಾಲ ಮನ್ನಾ ಮಾಡ್ತಾರ ಅನ್ನುವಂಥ ವಿಚಾರ ಒಂದು ಬಹಳ ನಮಗೆ ಕುತೂಹಲ ಇತ್ತು. ಯಾಕೆಂದರೆ ಸಿದ್ದರಾಮಯ್ಯರ ಬಗ್ಗೆ ಒಂದು ನಮಗೆ ಒಳ್ಳೆಯ ಅಭಿಪ್ರಾಯ ಇತ್ತು. ಒಳ್ಳೆಯ ಒಂದು ರೈತರಿಗೆ ಒಂದು ಖುಷಿ ವಿಷಯ ಕೊಡ್ತಾರ ಅನ್ನುವಂಥ ರೀತಿಯೊಳಗೆ ನಾವಿದ್ದೇವೆ. ಆದರೆ ಅವರು ನಮ್ಮ ವಿಚಾರಧಾರೆಯನ್ನು ತಪ್ಪಿಸಿಬಿಟ್ರು. ಈಗಾದರೂ ಏನು ಪರವಾಗಿಲ್ಲ. ದಯವಿಟ್ಟು ಯಾವುದೇ ಒಂದು ಇದರಿಂದ ಏನು ಬಜೆಟ್ನಿಂದ ತೆಗೆದು ನಮ್ಮ ರೈತರಿಗೆ ಸಾಲ ಮನ್ನಾ ಮಾಡಬೇಕೆಂದು ತಮ್ಮಗಳಲ್ಲಿ ಕೇಳಿಕೊಳ್ತೀನಿ. ನನ್ನ ಹೆಸರು ಅರುಣ್ ಗೌಡ್ ತೀರ್ದಾಳ್, ಭಾರತೀಯ ಕಿಸಾನ್ ಸಂಘ ತಾಲೂಕಾಧ್ಯಕ್ಷ. ಓಕೆ.